ಈ ರೀತಿ ಬ್ಲೌಸ್ ಮೆಜರ್ಮೆಂಟ್ ಬರ್ಕೊಂಡು ಯಾವ ರೀತಿ ಬ್ಲೌಸ್ ಮೆಜರ್ಮೆಂಟ್ ಅಲ್ಲಿ ಹೊಲ್ದಿರೋ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ತಗೊಂಡು ಈ ರೀತಿ ಬರ್ಕೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತುಂಬಾ ಜನಕ್ಕೆ ಕಷ್ಟ ಆಗತ್ತೆ. ಸೊ ಹಾಗಾಗಿ ತುಂಬಾ ಈಸಿಯಾಗಿ ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೇನೆ. ಬನ್ನಿ ಈಗ ನೋಡೋಣ. ನಮಸ್ತೆ ಸ್ನೇಹಿತರೆ, ನನ್ನ ಶ್ರೀ ಟೈಲರಿಂಗ್ ಕ್ಲಾಸ್ ಅಲ್ಲಿ ನಿಮ್ಗೆಲ್ಲರಿಗೂ ಸ್ವಾಗತ. ಈಗ ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ಸಹ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಹಾಗೆ ಪೇಪರ್ ಅಲ್ಲಿ ಯಾವ ರೀತಿ ಹಾಕೋದು, ಮತ್ತೆ ಬಟ್ಟೆಯಲ್ಲಿ ಯಾವ ರೀತಿ ಹಾಕಬೇಕು, ಎಲ್ಲಿ ಎಲ್ಲಿ ಏನೇನ್ ಮಿಸ್ಟೇಕ್ ಬರುತ್ತೆ, ಮತ್ತೆ ಸಣ್ಣ ಸಣ್ಣ ಬಿಗ್ನರ್ಸ್ ಗೋಸ್ಕರ ಯಾವ್ದೆಲ್ಲ ಟಿಪ್ಸ್ ಬೇಕು ಪ್ರತಿ ಒಂದು ವಿಡಿಯೋನ ಮಾಡಿ ಹಾಕ್ತಿರ್ತೇನೆ. ಸ್ಕ್ರೀನ್ ಶಾಟ್ ಅಲ್ಲಿ ಹಾಕ್ತೇನೆ ಇದು ಏನೇನ್ ಬರ್ದಿದ್ದೇನೆ ಅಂತ. ಇಲ್ಲಿ ಮೇಲೆ ಬರುತ್ತೆ ನೋಡಿ, ಮೇಲೆ ಬರ್ತಿದೆ ನೋಡಿ, ಇಲ್ಲಿ ನೋಡಿ. ಇದೆಲ್ಲ ಈ ರೀತಿ ಮೊದಲು ಬರ್ದಿಡ್ಕೊಳ್ಳಿ. ಎದೆ ಸುತ್ತಳತೆ, ಸೊಂಟ ಸುತ್ತಳತೆ, ಬ್ಲೌಸ್ ಉದ್ದ, ಶೋಲ್ಡರ್, ಆರ್ಮೋಲ್ ಉದ್ದ, ಆರ್ಮೋಲ್ ರೌಂಡು, ತೋಳು ಉದ್ದ, ತೋಳು ಫಿಟ್ಟಿಂಗು, ಮುಂದಿನ ಕೊಳ್ಳು, ಹಿಂದಿನ ಕೊಳ್ಳು ಅಂತ ಎಲ್ಲಾನು ಬರ್ದಿಟ್ಕೊಳ್ಳಿ. ಬರ್ದಿಟ್ಕೊಂಡ ನಂತರ ಬ್ಲೌಸ್ ಮೇಲೆ ಯಾವ ರೀತಿ ಕರೆಕ್ಟ್ ಆಗಿ ಅಳತೆ ತಗೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ನೋಡಿ. ಈಗ ಇದು ಬ್ಲೌಸ್ ಹಿಂದಿನ ಸೈಡು, ಇದು ಬ್ಲೌಸ್ ಹಿಂದಿನ ಸೈಡ್ ಇದೆ. ಸೊ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ನಮ್ಗೆ ಬೇಕು ಅಂದ್ರೆ ನಾವು ಹಿಂದಿನ ಸೈಡ್ ಅದ್ದೇ ಮೆಜರ್ಮೆಂಟ್ ತಗೊಳ್ಬೇಕು, ಮುಂದಿನ ಸೈಡ್ ಮೆಜರ್ಮೆಂಟ್ ತಗೊಳ್ಬಾರ್ದು. ಓಕೆ, ತುಂಬಾ ಜನ ಮುಂದಿನದೇ ತಗೊಳ್ತಾರೆ. ಸೊ ಹಾಗಾಗಿ ಆ ರೀತಿ ತಗೊಳ್ಬೇಡಿ, ಈ ರೀತಿ ತಗೊಳ್ಳಿ. ಇದು ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ಇದರಲ್ಲಿ 6 ವರ್ಷದಿಂದ ಇದೇ ರೀತಿ ಮೆಜರ್ಮೆಂಟ್ ತಗೊಳ್ತೇನೆ, ಹೊಲಿತೇನೆ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಬನ್ನಿ ಈಗ ಮೆಜರ್ಮೆಂಟ್ ತಗೊಳ್ಳೋಣ. ಈ ರೀತಿ ಮೊದಲು ನಮ್ಮ ಬಾಡಿಯಲ್ಲಿ ಯಾವ ರೀತಿ ಹಾಕೊಂಡಾಗ ಈ ಬ್ಲೌಸ್ ಕೂಡತ್ತಲ್ಲ ಅದೇ ರೀತಿ ಪರ್ಫೆಕ್ಟ್ ಆಗಿ ಮೊದಲು ಇಟ್ಕೊಳ್ಳಿ. ಬ್ಲೌಸ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ಇದೆ ಫ್ರೆಂಡ್ಸ್. ಈಗ ಈ ರೀತಿ ಎಲ್ಲ ಇಟ್ಕೊಂಡ್ರೆ ಅದು ಪರ್ಫೆಕ್ಟ್ ಮೆಜರ್ಮೆಂಟ್ ಬರೋದಿಲ್ಲ. ಸೊ ಕರೆಕ್ಟ್ ಆಗಿ ನಮ್ಮ ಬಾಡಿಯಲ್ಲಿ ನಾವು ಉಟ್ಕೊಂಡಾಗ ಯಾವ ರೀತಿ ಕೂಡತ್ತೆ ಅದೇ ರೀತಿ ಇಟ್ಕೊಳ್ಳಿ. ಓಕೆ, ಈಗ ನೋಡಿ, ಇಷ್ಟ ಆದ್ಮೇಲೆ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿದೆ ನನ್ನ ಬ್ಲೌಸು. ಸೊ ಈಗ ಮೊದಲಿಗೆ ನಾವು ಎದೆ ಸುತ್ತಳತೆ ತಗೊಳ್ಳೋಣ. ಈ ಆರ್ಮೋಲ್ ಇಂದ ಇಲ್ಲಿ ನೋಡಿ, ಇಲ್ಲಿ ಸ್ಟಿಚ್ ಏನಾಗಿದೆ ಅಲ್ಲ, ಈ ಆರ್ಮೋಲ್ ಇಂದ ಈ ಆರ್ಮೋಲ್ ವರೆಗೂ ಕರೆಕ್ಟ್ ಆಗಿ 18 ನೋಡಿ, ಕರೆಕ್ಟ್ ಆಗಿ ತಗೊಂಡಾಗ 18 ಬಂತು. ಸೊ ನಾವು ಇಲ್ಲಿ ಬರ್ದಿಟ್ಕೊಳ್ಬೇಕು, ಎದೆ ಸುತ್ತಳತೆ 18. ಓಕೆ, ಈ ರೀತಿ ತಗೊಂಡು ಬರ್ಕೊಳ್ಳಿ. ನಿಮ್ಗೂ ಸಹ ಕಟಿಂಗ್ ಮಾಡುವಾಗ ಈಸಿ ಆಗತ್ತೆ. ಸೊಂಟ ಸುತ್ತಳತೆ ನೋಡಿ 15, ಬ್ಯಾಕ್ ಸೈಡ್ದು ಹಿಂದಿನ ಸೈಡ್ದು ಹಾಕೊಳ್ತಿದ್ದೇನೆ 15. ಬ್ಲೌಸ್ ಉದ್ದ ಬಂದು ಇಲ್ಲಿ ನೋಡಿ, ಸ್ವಲ್ಪ ಟಕ್ಸ್ ಹಿಡಿದಿರುತ್ತಲ್ಲ, ಆ ಟಕ್ಸ್ ಸ್ವಲ್ಪ ಎಳಿರಿ, ಜಾಸ್ತಿ ಎಳಿಬೇಡಿ, ಸ್ವಲ್ಪ ಲೈಟ್ ಆಗಿ ಎಳೆಯೋದ್ರಿಂದ ಕರೆಕ್ಟ್ ಆಗಿ ಬರುತ್ತೆ. ಅದು 14 ಇದೆ ನೋಡಿ. ಓಕೆ, ಬ್ಲೌಸ್ ಉದ್ದ 14, ಅಥವಾ ಹೀಗೆ ಇಟ್ಟು ಹೀಗೆ ತಗೊಳ್ಳೋದ್ರಿಂದ ನೋಡಿ ಸ್ವಲ್ಪ 14ಕ್ಕೆ ಕಡಿಮೆ ಆಗ್ತಾ ಇದೆ. ಅದು ಟಕ್ಸ್ ಹಿಡಿಯೋದ್ರಲ್ಲಿ ಹಿಂದೆ ಮುಂದೆ ಆಗಿರುತ್ತೆ. ಸ್ವಲ್ಪ ಜಗಿದ್ರೆ ಕರೆಕ್ಟ್ ಆಗತ್ತೆ. ಪ್ರತಿ ಒಂದು ಬ್ಲೌಸ್ಗೆ ಸ್ವಲ್ಪ ಎಳಿರಿ, ಕರೆಕ್ಟ್ ಆಗಿ ನಿಮ್ ಬ್ಲೌಸ್ ಮೆಜರ್ಮೆಂಟ್ ಬರುತ್ತೆ. ಬ್ಲೌಸ್ ಉದ್ದ ಬಂದು 14. ಈಗ ಶೋಲ್ಡರ್, ನೋಡಿ, ಇಲ್ಲಿ 10.5 ಬರ್ತಾ ಇದೆ. ಓಕೆ, 10.5 ಅಂದ್ರೆ ಇದರ ಅರ್ಧ ಭಾಗ ನಮ್ಗೆ ಇಲ್ಲಿ 5.5 ತಗೊಳ್ಬೇಕು. ಓಕೆ, ಈಗ ನಾನು ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪೇಪರ್ ಮೇಲೆ ಯಾವ ರೀತಿ ಹಾಕಿ ಪ್ರಾಕ್ಟೀಸ್ ಮಾಡೋದು ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತೇನೆ. ಬನ್ನಿ, ಈಗ ಶೋಲ್ಡರ್ ಆಯ್ತಲ್ಲ, ಆರ್ಮೋಲ್ ಉದ್ದ 5.5 ಇದೆ. ಈ ರೀತಿ ಕರೆಕ್ಟ್ ಆಗಿ ಆರ್ಮೋಲ್ ಉದ್ದ ನೀವು ಚೆಕ್ ಮಾಡ್ಕೊಳ್ಬೇಕು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ.
ಆರ್ಮೋಲ್ ಉದ್ದ. ಒಂದ್ ನಿಮಿಷ. ಈಗ ನೋಡಿ, ಈ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ, ಈ ರೀತಿ ಮಾರ್ಕ್ ಹಾಕೊಳ್ಬೇಕು. ಓಕೆ, ಈ ರೀತಿ ಮಾರ್ಕ್ ಹಾಕೊಂಡಾಗ ಈ ಪಾಯಿಂಟ್ ಅಲ್ಲಿ ನಮ್ಗೆ ಬರ್ಬೇಕದು, ಈ ಪಾಯಿಂಟ್. ಈಗ ನೋಡಿ 5ಕ್ಕೆ ಹಾಕೊಂಡ್ರೆ ಈ ಪಾಯಿಂಟ್ಗೆ ಬರ್ತಾ ಇದೆ, ಸೊ 5.5 ಈ ಪಾಯಿಂಟ್ಗೆ ಬರ್ತಾ ಇದೆ. ಈ ರೀತಿ ನೋಡ್ಕೊಂಡು ಕರೆಕ್ಟ್ ಆಗಿ ನೋಡ್ಕೊಂಡು ಆರ್ಮೋಲ್ ಉದ್ದ ಬರ್ಕೊಳ್ಳಿ. ಆರ್ಮೋಲ್ ಉದ್ದ 5.5 ಇದೆ, ಆಯ್ತಾ. ಹಾಗೆ ಆರ್ಮೋಲ್ ರೌಂಡ್ ಕೂಡ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಆರ್ಮೋಲ್ ರೌಂಡ್ ಬಂದು 8 ಇದೆ, ಸೊ 8 ಹಾಕ್ತಾ ಇದ್ದೇನೆ. ಆರ್ಮೋಲ್ ರೌಂಡ್ ಏನಪ್ಪಾ ತಗೊಳ್ತಾ ಇದ್ದಾರೆ ಹೊಸದಾಗಿ ಅಂತ ಅನ್ಬೇಡಿ, ಯಾಕೆಂದ್ರೆ ಈ ತರ ನಿಮ್ಗೆ ಫಿನಿಶಿಂಗ್ ಬೇಕಂದ್ರೆ ನೀವು ಕಂಪಲ್ಸರಿ ಆರ್ಮೋಲ್ ರೌಂಡ್ ತಗೊಳ್ಳೇಬೇಕು. ಓಕೆ, ಆರ್ಮೋಲ್ ರೌಂಡ್ ತಗೊಂಡ್ರೇನೆ ನಿಮ್ಗೆ ಒಳ್ಳೆ ಫಿನಿಶಿಂಗ್ ಬರೋದು. ಈಗ ಆರ್ಮೋಲ್ ರೌಂಡ್ ಆಯ್ತು, ಆರ್ಮೋಲ್ ಉದ್ದ ಆಯ್ತು. ಹಿಂದಿನ ಕೊರಳು ನೋಡಿ, ಈ ರೀತಿ ಸಹ ನೋಡ್ಕೊಳ್ಳಿ. ಇಲ್ಲಿ ನೋಡಿ, 7.5 ಇದೆ, ಆಯ್ತಾ. 7.5 ಹಿಂದಿನ ಕೊರಳು 7.5. ಈಗ ತೋಳುದ್ದ. ಈ ಶೋಲ್ಡರ್ ಇಂದ ಇಲ್ಲಿ ಎಲ್ಲಿ ಅಟ್ಯಾಚ್ ಆಗಿದೆ ಅಲ್ಲ, ಆ ಅಟ್ಯಾಚ್ ಆದ ಕಡೆಯಿಂದ ಇಲ್ಲಿ ನೋಡಿ, ಈ ರೀತಿ 8.5, ಆಯ್ತಾ. 8.5 ಇದೆ, ತೋಳುದ್ದ 8.5. ಇಲ್ಲಿ ನೋಡಿ, ತೋಳು ಫಿಟ್ಟಿಂಗ್ ಅಂದ್ರೆ ಇಲ್ಲಿಂದ, ತೋಳು ಫಿಟ್ಟಿಂಗ್ ಅಂದ್ರೆ 5.5 ಇದೆ. ಈಗ ಮುಂದಿನ ಪಾರ್ಟ್, ಅಲ್ಲಿ ನಮ್ಮ ಮುಂದಿನ ಕೊರಳು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಮೊದಲು 6 ಇದೆ, ಮುಂದಿನ ಕೊರಳು 6 ಇದೆ ನೋಡಿ. ಮುಂದಿನ ಕೊರಳು ಯಾವ ರೀತಿ ಚೆಕ್ ಮಾಡ್ಕೊ, ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ ಅಲ್ಲ, ಈ ಶೋಲ್ಡರ್ ಜಾಯಿಂಟ್ ಇಂದ ಈ ರೀತಿ ನೋಡ್ಕೊಂಡು ಈ ರೀತಿ ನೋಡ್ಕೊಳ್ಬೇಕು. ಓಕೆ, ಹೀಗೆ ಸ್ಟ್ರೇಟ್ ಲೈನ್ ಹಾಕೊಂಡು ನೋಡ್ಬೇಕು. 6 ಇದೆ, ಆಯ್ತಾ. ಮತ್ತೆ ಈ ಫ್ರಂಟ್ ಪಾರ್ಟ್ ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಗೆ ಪೇಪರ್ ಅಲ್ಲಿ ಹೇಳ್ಕೊಡ್ತೇನೆ. ಅಳತೆ ಯಾವ ರೀತಿ ತಗೊಳ್ಳೋದು ಅಂತ ಈಗ ನೀವು ನೋಡಿದ್ರಿ. ಈಗ ಪೇಪರ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ, ಆಯ್ತಾ. ಅಳತೆ ತಗೊಳ್ಳೋದು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಪೇಪರ್ ಮೇಲೆ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೇನೆ. ಹಾಗೆ ಪೇಪರ್ ಮೇಲೆ ಸಹ ಹೇಳ್ಕೊಡ್ತೇನೆ, ಹಾಗೆ ಬ್ಲೌಸ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ ಸಹ ಹೇಳ್ತೇನೆ. ಪ್ರತಿ ಒಂದು ಸಣ್ಣ ಸಣ್ಣ ಟಿಪ್ಸ್ ಗಳು ನಿಮ್ಗೆ ನಾನು ಹೇಳ್ಕೊಡ್ತೇನೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಲೈಕ್ ಬಟನ್ ಒತ್ತಿ ಫ್ರೆಂಡ್ಸ್. ಎಲ್ಲರಿಗೂ ಸಹ ಈ ವಿಡಿಯೋ ಹೋಗ್ಲಿ, ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದ್ದೇನೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.